ಬೇರೆ ಬೇರೆ ದೇಶಗಳಿಂದ ವಲಸಿಗರು ಅಮೆರಿಕಕ್ಕೆ ಬರೋದಕ್ಕೆ ಹಲವು ರೀತಿಯ ವೀಸಾ ಮಾರ್ಗಗಳಿದೆ. ಗ್ರೀನ್ ಕಾರ್ಡ್ ಪಡೆದು ಪೌರತ್ವಕ್ಕೆ ಅಪ್ಲೈ ಮಾಡಿ ಅಧಿಕೃತವಾಗಿ ಅಮೆರಿಕದಲ್ಲಿ ಸೆಟಲ್ ಆಗಿದ್ರು ಸಂಕಷ್ಟ ತಪ್ಪಿದ್ದಲ್ಲ. ವಲಸಿಗರಿಂದ ಒಂದು ಸಣ್ಣ ತಪ್ಪಾದ್ರೂ, ಕಾನೂನು ಉಲ್ಲಂಘನೆಯಾದ್ರೂ ಬರೀ ದಂಡ ಅಥವಾ ಶಿಕ್ಷೆಗೆ ಮುಗಿಯೋದಿಲ್ಲ, ಅವರ ಪೌರತ್ವವೇ ರದ್ದಾಗುವ ಸಾಧ್ಯತೆ ಇರತ್ತೆ. ಈಗ ಅಮೆರಿಕದಲ್ಲಿ ಆಗ್ತಿರೋದು ಅದೇನೆ. ಸುಳ್ಳು ದಾಖಲೆಗೂ ಪೌರತ್ವ ರದ್ದತಿಯ ಶಿಕ್ಷೆ. ವಲಸಿಗರಿಗೆ ವಕೀಲರ ಸಹಕಾರವೂ ಸಿಗಲ್ಲ. ಕಾನೂನುಬದ್ಧವಾಗಿ ಅಮೆರಿಕದ ನಾಗರಿಕರಾಗಿರುವ ವಲಸಿಗರ ಪೌರತ್ವವನ್ನು ಹಿಂಪಡೆಯುವ ಪ್ರಕ್ರಿಯೆಯನ್ನು ಅಮೆರಿಕ ಸರ್ಕಾರವು ಚುರುಕುಗೊಳಿಸಿದೆ. ಈ ಕ್ರಮವನ್ನು ಜೂನ್ 11ರಂದು ಹೊರಡಿಸಲಾದ ನ್ಯಾಯಾಂಗ ಇಲಾಖೆಯ ಜ್ಞಾಪಕ ಪತ್ರದ ಮೂಲಕ ಅಧಿಕೃತಗೊಳಿಸಲಾಗಿದೆ. ಈ ಆದೇಶವು ನಾಗರಿಕರ ಪೌರತ್ವ ರದ್ದತಿ ಪ್ರಕರಣಗಳಿಗೆ ಸಂಬಂಧಿಸಿದ್ದಾಗಿದೆ. ವಿಶೇಷವಾಗಿ ಗಂಭೀರ ಅಪರಾಧ ಮಾಡಿರುವುದು ಇಲ್ಲವೇ ಪೌರತ್ವದ ಅರ್ಜಿಯ ಸಮಯದಲ್ಲಿ ವಂಚನೆ ಎಸಗಿದ ಪ್ರಕರಣಗಳಿಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಸರ್ಕಾರಿ ವಕೀಲರಿಗೆ ನಿರ್ದೇಶಿಸಲಾಗಿದೆ. ಸಿವಿಲ್ ಡಿನ್ಯಾಚುರಲೈಸೇಷನ್ ಅಥವಾ ಪೌರತ್ವ ರದ್ದತಿಯು ಒಂದು ಕಾನೂನು ಪ್ರಕ್ರಿಯೆಯಾಗಿದೆ. ವಂಚನೆಯ ಮೂಲಕ, ಸುಳ್ಳು ಹೇಳುವ ಮೂಲಕ ಅಥವಾ ಅರ್ಜಿ ಸಲ್ಲಿಸುವಾಗ ಪ್ರಮುಖ ಸತ್ಯಗಳನ್ನು ಮುಚ್ಚಿಡುವ ಮೂಲಕ ಕಾನೂನುಬಾಹಿರವಾಗಿ ಪೌರತ್ವ ಪಡೆದಿದ್ರೆ ಅಂಥ ವಲಸಿಗರ ನಾಗರಿಕತ್ವವನ್ನು ರದ್ದುಪಡಿಸುವ ಕ್ರಮಗಳು ನಡೆಯುತ್ತಿವೆ. ಯಾವುದೇ ಕ್ರಿಮಿನಲ್ ಪ್ರಕರಣಗಳಿಗಿಂತ ಇದನ್ನು ಭಿನ್ನವಾಗಿ ಪರಿಗಣಿಸಲಾಗುತ್ತೆ. ಪೌರತ್ವ ರದ್ದತಿ ಪ್ರಕ್ರಿಯೆಯನ್ನು ಎದುರಿಸುವವರಿಗೆ ಸರ್ಕಾರದಿಂದ ವಕೀಲರನ್ನು ನೇಮಿಸಿಕೊಳ್ಳುವ ಹಕ್ಕು ಕೂಡ ಇರೋದಿಲ್ಲ. ಅಲ್ಲದೆ ಪೌರತ್ವವನ್ನು ರದ್ದು ಮಾಡಲು ಸರ್ಕಾರಕ್ಕೆ ತೀರಾ ಕಡಿಮೆ ಸಾಕ್ಷ್ಯಾಧಾರಗಳು ಇದ್ರೂ ಸಾಕಾಗತ್ತೆ. ಯುದ್ಧ ಅಪರಾಧಗಳು, ಹತ್ಯೆಗಳು ಅಥವಾ ಗಂಭೀರ ಮಾನವ ಹಕ್ಕುಗಳ ಉಲ್ಲಂಘನೆ ನಡೆಸಿದ್ರೆ, ಭಯೋತ್ಪಾದನೆಯಲ್ಲಿ ಭಾಗಿಯಾಗಿರೋದು ಅಥವಾ ಸಂಪರ್ಕ ಹೊಂದಿರುವವರು, ಅಮೆರಿಕದ ಭದ್ರತೆಗೆ ಬೆದರಿಕೆ ಒಡ್ಡುವ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾದವರು, ಅಮೆರಿಕದ ಪೌರತ್ವಕ್ಕಾಗಿ ಸುಳ್ಳು ಮಾಹಿತಿ ಕೊಟ್ಟಿರೋದು ಅಥವಾ ವಂಚನೆ ಮಾಡಿದ್ರೆ, ಮಾನವ ಕಳ್ಳಸಾಗಣೆ, ಲೈಂಗಿಕ ಅಪರಾಧಗಳು, ಹಿಂಸಾತ್ಮಕ ಅಪರಾಧಗಳು, ಸರ್ಕಾರಿ ಯೋಜನೆಗಳಲ್ಲಿ ವಂಚನೆ ಸೇರಿದಂತೆ ಗಂಭೀರ ಅಪರಾಧಗಳಲ್ಲಿ ಭಾಗಿಯಾಗಿರುವ ವಲಸಿಗರು ಪೌರತ್ವವನ್ನೇ ಕಳೆದುಕೊಳ್ತಾರೆ. 2.5 ಕೋಟಿ ವಲಸಿಗರಿಗೆ ಅಮೆರಿಕದ ಪೌರತ್ವ. ಅಪರಾಧ ಸಾಬೀತಾದ್ರೆ ತಾನಾಗಿಯೇ ಪೌರತ್ವ ರದ್ದು. 2023ರ ಮಾಹಿತಿಯ ಪ್ರಕಾರ ವಿದೇಶದಲ್ಲಿ ಜನಿಸಿ ನಂತರದಲ್ಲಿ ನ್ಯಾಚುರಲೈಸೇಷನ್ ಪ್ರಕ್ರಿಯೆಯ ಮೂಲಕ ಅಮೆರಿಕದ ಪೌರತ್ವ ಪಡೆದಿರುವ ಮೂಲಕ ಸುಮಾರು 2.5 ಕೋಟಿ ಜನರಿದ್ದಾರೆ. ಅವರು ಈ ನಿರ್ದೇಶನದ ಅಡಿಯಲ್ಲಿ ಅಪಾಯಕ್ಕೆ ಸಿಲುಕುವ ಸಾಧ್ಯತೆ ಇದೆ. ಈ ನೀತಿಯು ಕೇವಲ ಹಿಂದಿನ ತಪ್ಪುಗಳನ್ನು ಶಿಕ್ಷಿಸುವುದಷ್ಟೇ ಅಲ್ಲ, ರಾಷ್ಟ್ರೀಯ ಭದ್ರತೆಯನ್ನು ಕಾಪಾಡುವುದು ಹಾಗೂ ಪೌರತ್ವ ಪ್ರಕ್ರಿಯೆಯ ಸಮಗ್ರತೆಯನ್ನು ಉಳಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಪೌರತ್ವ ರದ್ದತಿಗೆ ಐತಿಹಾಸಿಕ ಹಿನ್ನೆಲೆಯೂ ಇದೆ. ವಿಶೇಷವಾಗಿ ಮೆಕಾರ್ಥಿ ಯುಗದಲ್ಲಿ ನಾಜಿ ಅಥವಾ ಕಮ್ಯುನಿಸ್ಟ್ಗಳ ಜೊತೆಗೆ ಸಂಬಂಧ ಹೊಂದಿದ್ದ ವ್ಯಕ್ತಿಗಳ ಪೌರತ್ವವನ್ನು ಕಸಿದುಕೊಳ್ಳಲು ಇಂಥ ಕ್ರಮವನ್ನು ಬಳಸಲಾಗಿತ್ತು. ನಂತರ ಒಬಾಮಾ ಆಡಳಿತದ ಅವಧಿಯಲ್ಲಿ ಈ ಪ್ರಕ್ರಿಯೆಯನ್ನು ವಿಸ್ತರಿಸಲಾಯಿತು. ಅಧ್ಯಕ್ಷ ಟ್ರಂಪ್ ಅವಧಿಯಲ್ಲಿ ಮತ್ತಷ್ಟು ತೀವ್ರಗೊಳಿಸಲಾಯಿತು. ಫೆಡರಲ್ ಕಾನೂನಿನ ಪ್ರಕಾರ ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಸುವಾಗ ತಿಳಿದು ಸುಳ್ಳು ಹೇಳುವುದು ಅಥವಾ ಅಪರಾಧ ಹಿನ್ನೆಲೆಯನ್ನು ಮರೆಮಾಚುವುದು ಸಾಬೀತಾದರೆ ಪೌರತ್ವವು ಸ್ವತಃ ರದ್ದಾಗುತ್ತೆ. ವಂಚನೆ, ಭಯೋತ್ಪಾದನೆ ಅಥವಾ ಗಂಭೀರ ಅಪರಾಧಗಳಿಗೆ ಸಂಬಂಧಿಸಿದ ಶಿಕ್ಷೆಗಳು 25 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಜೈಲು ಶಿಕ್ಷೆಯನ್ನು ಒಳಗೊಂಡಿದ್ರೆ ಹಾಗೆ ಪೌರತ್ವವು ಸ್ವತಃ ರದ್ದಾಗುತ್ತೆ. ಪೌರತ್ವ ರದ್ದುಪಡಿಸುವ ಕ್ರಮವು ವಲಸಿಗರು ಮತ್ತು ಸ್ವಾಭಾವಿಕವಾಗಿ ಪೌರತ್ವ ಪಡೆದಿರುವವರ ನಡುವೆ ಅಸಮಾನತೆಯನ್ನು ಸೃಷ್ಟಿಸಬಹುದು ಅನ್ನೋದು ವಲಸಿಗರ ಹಕ್ಕುಗಳ ಪರ ಹೋರಾಟಗಾರರ ಕಳವಳ ವ್ಯಕ್ತಪಡಿಸಿದ್ದಾರೆ. ಆದರೆ ಇಂತಹ ಕಠಿಣ ಕ್ರಮಗಳು ಅಮೆರಿಕದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ತರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.